ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕದ ಒಳಗಡೆ ಅಕ್ಷರಶಃ ಅಲ್ಲೋಲ ಕಲ್ಲೋಲ. ಒಂದ್ ಕಡೆ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಕಂಡ ರಾಷ್ಟ್ರಗಳನ್ನೆಲ್ಲ ನನಗೆ ಬೇಕು, ಎಲ್ಲವನ್ನ ನುಂಗ್ತೀನಿ, ಎಲ್ಲವನ್ನ ಸೇರಿಸ್ಕೊಳ್ತೀನಿ ಅಂತ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ತರ ವರ್ತಿಸ್ತಾ ಇದ್ರೆ, ಅದೇ ಅಮೆರಿಕದ ಒಳಗಡೆ ಭೀಕರ ಹಿಮಪಾತ ಆಗಿದೆ. ಹಿಮಪಾತ ಅಂದ್ರೆ ನಾವು ನೀವು ನೋಡೋ ಸಾಮಾನ್ಯ ಹಿಮಪಾತ ಅಲ್ಲ. ಅಮೆರಿಕದ ಅರ್ಧಕ್ಕರ್ಧ ಭೂಭಾಗ ದೇಶನೇ ಮುಚ್ಚೋಗ್ತಾ ಇದೆ. 23 ಕೋಟಿ ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ, ಅಯೋಮಯ. ಯಾವ ಮಟ್ಟಿಗಂದ್ರೆ ಅಮೆರಿಕದ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ. ಇತ್ತೀಚಿನ ವರ್ಷಗಳಲ್ಲಿ ಕಂಡ ಬ್ರೂಟಲ್ ವಿಂಟರ್ ಸ್ಟಾರ್ಮ್ ಅಥವಾ ಭಯಂಕರ ಹಿಮವೃಷ್ಟಿ ಅಂತ ಕರೀತಾ ಇದ್ದಾರೆ. ರಾಕೀಸ್ ಪರ್ವತ ಭಾಗದಿಂದ ಶುರುವಾಗಿರೋ ಈ ಹಿಮಮಾರುತ ಅಮೆರಿಕದ ಉದ್ದಕ್ಕೂ ಚಾಚಿಕೊಳ್ತಾ ಇದೆ. ನ್ಯೂ ಇಂಗ್ಲೆಂಡ್, ನ್ಯಾಶ್ವಿಲೆ, ವಾಷಿಂಗ್ಟನ್ ಡಿಸಿ, ನ್ಯೂಯಾರ್ಕ್, ಬಾಸ್ಟನ್ ಹೀಗೆ ಸಿಕ್ಕ ಕಡೆಗೆ ನುಗ್ತಾ ಇದೆ. ಈಗ ಆಲ್ರೆಡಿ ಅರ್ಕಾನ್ಸಸ್, ಜಾರ್ಜಿಯಾ, ಟೆಕ್ಸಸ್, ನಾರ್ತ್ ಅಂಡ್ ಸೌತ್ ಕ್ಯಾರೋಲಿನಾ ಸೇರಿ ಒಟ್ಟು 16 ರಾಜ್ಯಗಳಲ್ಲಿ ಸ್ಟೇಟ್ ಆಫ್ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಶನಿವಾರ ಒಂದೇ ದಿನ 3200 ಫ್ಲೈಟ್ಸ್, ಭಾನುವಾರ 4800 ಫ್ಲೈಟ್ಸ್ ಕ್ಯಾನ್ಸಲ್ ಆಗಿವೆ. ರೋಡ್ ಡ್ರೈವ್ ಮಾಡೋದಂತೂ ನಿಯರ್ಲಿ ಇಂಪಾಸಿಬಲ್. ರಸ್ತೆಗಳ ಮೇಲೆ ಹಿಮಗಡ್ಡೆಗಳ ನಿರ್ಮಾಣವಾಗ್ತಿವೆ. ರಸ್ತೆಗಳಲ್ಲಿ ಎದುರುಗಡೆ ಏನು ಬರ್ತಿದೆ ಅಂತ ಕಣ್ಣಿಗೆ ಕಾಣದಷ್ಟು ಮುಚ್ಚಿ ಹೋಗ್ತಾ ಇವೆ. ಭಾನುವಾರದಿಂದ ಸೋಮವಾರ ತನಕ 10ರಿಂದ 14 ಇಂಚು ಹಿಮ ಬೀಳಬಹುದು. ತಾಪಮಾನ -46 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹಾಗೆ ಮನುಷ್ಯರು ಇದನ್ನ ಸರಿಯಾಗಿ ನಿಭಾಯಿಸದೇ ಇದ್ರೆ ರಕ್ತ ಹೆಪ್ಪುಗಟ್ಟಿ ಪ್ರಾಣಕ್ಕೆ ಅಪಾಯ ಉಂಟಾಗಬಹುದು ಅನ್ನೋ ತುರ್ತು ಸಂದೇಶವನ್ನು ರವಾನಿಸಲಾಗಿದೆ. ರಕ್ತ ಲಿಕ್ವಿಡ್ ಅಲ್ವಾ, ತುಂಬಾ ಟೆಂಪರೇಚರ್ ಡ್ರಾಪ್ ಆದಾಗ ನೀರೇನಾಗುತ್ತೆ, ಕಲ್ಲಾಗುತ್ತೆ. ಹಾಗೆ ಬಾಡಿ ಒಳಗಡೆ ಇರೋ ರಕ್ತ ಕಲ್ಲಾಗಿಬಿಟ್ರೆ, ಗಟ್ಟಿಯಾಗಿಬಿಟ್ರೆ ಇಮಿಡಿಯೇಟ್ ಸಾವು ಅಷ್ಟೇ. ಇದೇ ಕಾರಣಕ್ಕೆ ಅಲ್ಲಿ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹಾಗೆ ನ್ಯಾಷನಲ್ ಗಾರ್ಡ್ಸ್ ಅಂದರೆ ಅಲ್ಲಿನ ಸೇನೆಯನ್ನು ರಕ್ಷಣೆಗೆ ಇಳಿಸಲಾಗಿದೆ. ನ್ಯೂಯಾರ್ಕ್ ಒಂದರಲ್ಲೇ ಹಿಮ ಕ್ಲೀನ್ ಮಾಡೋಕ್ಕೆ 1600 ಸ್ನೋ ಫ್ಲೋ ಟ್ರಕ್ಗಳು, 1,14,000 ಟನ್ ಉಪ್ಪು ರೆಡಿ ಮಾಡಿಟ್ಕೊಂಡಿದ್ದಾರೆ. ನ್ಯೂಯಾರ್ಕ್ ಗವರ್ನರ್ ಕ್ಯಾಥಿ ಹೋಚುಲ್ ಮಾತನಾಡಿ, ಈ ಪ್ರಾಕೃತಿಕ ವಿಕೋಪದಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ, ದಿನಸಿ ಸಾಮಾನು ಸ್ಟಾಕ್ ಮಾಡಿಟ್ಕೊಳ್ಳಿ, ಮನೆ ಮುಂದೆ ಬಿದ್ದಿರೋ ಸ್ನೋ ಕ್ಲೀನ್ ಮಾಡುವಾಗ ಹುಷಾರಾಗಿರಿ. ವಿಪರೀತ ಚಳಿಯಲ್ಲಿ ಸ್ನೋ ಎತ್ತುವಾಗ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಮುಂದಿನ ವಾರವೂ ಇದು ಮುಂದುವರಿಯೋ ಚಾನ್ಸಸ್ ಇದೆ. ಹೀಗಾಗಿ ಅಮೆರಿಕದಲ್ಲಿ ಪ್ರಾಕೃತಿಕ ವಿಕೋಪದ ಅನಾಹುತದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದಹಾಗೆ ಅಮೆರಿಕದಲ್ಲಿ ಈ ರೀತಿ ಹಿಮ ಬೀಳೋಕ್ಕೆ ದೊಡ್ಡ ಕಾರಣ ಇದೆ. ಕೆನಡಾ ಮತ್ತು ಆರ್ಕ್ಟಿಕ್ ಕಡೆಯಿಂದ ವಿಪರೀತ ಚಳಿಗಾಳಿ ಬೀಸುತ್ತೆ. ಇದನ್ನು ತಡೆಯೋಕೆ ಯಾವುದೇ ದೊಡ್ಡ ಪರ್ವತಗಳಿಲ್ಲ. ನಮ್ಮಲ್ಲಿ ಹಿಮಾಲಯ ಇದೆಯಲ್ಲ, ಆ ಥರ ಇಲ್ಲಿ ಇಲ್ಲ ಏನೂ ಕೂಡ. ಹೀಗಾಗಿ ಹೈವೇನಲ್ಲಿ ಕಾರ್ ಬಂದಂಗೆ ಒಳಗೆ ನುಗ್ಗಿ ಬಿಡ್ತವೆ. ಜೊತೆಗೆ ಕ್ಲಾಶ್ ಆಗುತ್ತೆ. ಏನು ಕ್ಲಾಶು? ಯಾವಾಗ ಉತ್ತರ ಧ್ರುವದಿಂದ ಡ್ರೈ ಆ್ಯಂಡ್ ಕೋಲ್ಡ್ ಗಾಳಿ ಕೆಳಗೆ ಬರುತ್ತೋ ಅದೇ ಟೈಮ್ಗೆ ಕೆಳಗಿಂದ ಅಂದರೆ ಗಲ್ಫ್ ಆಫ್ ಮೆಕ್ಸಿಕೋ ಸಮುದ್ರದಿಂದ ಬಿಸಿ ಮತ್ತು ತೇವಾಂಶ ಇರೋ ಗಾಳಿ ಮೇಲಕ್ಕೆ ಹೋಗುತ್ತೆ. ಈ ತಣ್ಣನೆಯ ಗಾಳಿ ಮತ್ತು ಸಮುದ್ರ ತೇವಾಂಶ ಇರೋ ಬಿಸಿ ಗಾಳಿ ಡಿಕ್ಕಿ ಹೊಡೆದಾಗ ಅಲ್ಲಿ ದೊಡ್ಡ ರಿಯಾಕ್ಷನ್ ಆಗುತ್ತೆ. ಮೋಡಗಳು ಕಟ್ಟಿ ವಿಪರೀತ ಪ್ರಮಾಣದಲ್ಲಿ ಹಿಮ ಸುರಿಯುತ್ತೆ. ಇದನ್ನೇ ವಿಂಟರ್ ಸ್ಟಾರ್ಮ್ ಅಂತ ಕರೆಯೋದು. ಜೊತೆಗೆ ಅಮೆರಿಕದಲ್ಲಿರೋ ದೊಡ್ಡ ದೊಡ್ಡ ಸರೋವರಗಳು ಕೂಡ ಗಾಳಿಗೆ ಮತ್ತಷ್ಟು ತೇವಾಂಶವನ್ನ ಸೇರಿಸ್ತವೆ. ಇದೆಲ್ಲ ಸೇರಿ ನ್ಯಾಚುರಲ್ ಸ್ನೋ ಮಷಿನ್ ತರ ಕೆಲಸ ಮಾಡಿ ವಿಪರೀತ ಹಿಮವನ್ನ ಸುರಿಸ್ತವೆ. ಹೀಗಾಗಿ ಅಮೆರಿಕದಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಪಕ್ಕದ ಪಾಕಿಸ್ತಾನ ಇನ್ನೊಂದು ದೊಡ್ಡ ಘೋಷಣೆ ಮಾಡಿದೆ. ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಹೊಸ ತೈಲ ಮತ್ತು ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಅಂತ ಹೇಳಿದೆ. ಕೊಹತ್ ಜಿಲ್ಲೆಯ ಬಾರಾಗಜಾಯ್ X01 ಅನ್ನೋ ಬಾವಿಯಲ್ಲಿ ನಿಕ್ಷೇಪ ಪತ್ತೆಯಾಗಿದೆ. ಇಲ್ಲಿಂದ ಪ್ರತಿದಿನ ಸುಮಾರು 3100 ಬ್ಯಾರೆಲ್ ಕಚ್ಚಾ ತೈಲ ಮತ್ತು 8.15 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಅಡಿ ಅನಿಲ ಉತ್ಪಾದನೆಯಾಗಲಿದೆ. ಈ ಮೂಲಕ ಒಂದೇ ಒಂದು ತಿಂಗಳಲ್ಲಿ ನಿಮಗೆ 3 ನಿಕ್ಷೇಪ ಸಿಕ್ಕಿದೆ ನೋಡಿ ಅಂತ ಪಾಕಿಸ್ತಾನ ಘೋಷಿಸಿಕೊಂಡಿದೆ. ಅಲ್ಲದೆ ಈ 3 ನಿಕ್ಷೇಪಗಳಿಂದ 9480 ಬ್ಯಾರೆಲ್ ತೈಲ ಉತ್ಪಾದನೆ ಮಾಡ್ತೇವೆ. ಇದು ನಮ್ಮ ಒಟ್ಟು ತೈಲ ಉತ್ಪಾದನೆಯಲ್ಲಿ 14.5% ಪಾಲನ್ನು ಹೊಂದಿದೆ. ಇದರಿಂದ ನಮಗೆ ತೈಲ ಆಮದು ಮಾಡಿಕೊಳ್ಳೋ ಖರ್ಚು ಉಳಿಯುತ್ತೆ, ಭಾರಿ ಲಾಭ ಆಗುತ್ತೆ ಅಂತ ಪಾಕ್ ಸರ್ಕಾರ ಹೇಳ್ಕೊಂಡಿದೆ. ಯಾವಾಗ ತೆಗಿಬೋದು, ಮುಂದಿನ ಪ್ರೊಸೀಜರ್ ಏನು, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಅಲ್ಲಿ ನಿಜವಾಗ್ಲೂ ತೈಲ ಇದೆಯಾ ಅನ್ನೋದೇ ಅನುಮಾನ. ಯಾಕಂದರೆ ಕಳೆದ ಕೆಲ ವರ್ಷಗಳಿಂದ ಪಾಕ್ ಪ್ರತಿ ವರ್ಷ ಈ ರೀತಿ ಘೋಷಣೆ ಮಾಡ್ತಾನೇ ಬಂದಿದೆ. ಸರ್ಕ್ರಿಕ್ ಭಾಗದಲ್ಲಿ ತೈಲ ಇದೆ, ಬಲೂಚಿಸ್ತಾನ್ನಲ್ಲಿದೆ, ಅರಬ್ಬಿ ಸಮುದ್ರದಲ್ಲಿದೆ, ನಾವು ಕೂತಿರೋ ನೆಲದ ಕೆಳಗಡೆ ಇಲ್ಲೇ ಇದೆ ಅಂತೆಲ್ಲ ಹೇಳ್ತಾ ಬಂದಿದೆ. ಟ್ರಂಪ್ ಕೂಡ ಇವರೊಟ್ಟಿಗೆ ಸೇರ್ಕೊಂಡು ಪಾಕ್ ಹತ್ರ ಭಾರತಕ್ಕೂ ಮಾರುವಷ್ಟು ತೈಲ ಇದೆ ಅಂತ ಹೇಳಿದ್ರು. ಆದರೆ ಆಗ ತುಂಬಿಕೊಂಡು ಹೋಗಿದ್ದಾನೆ ಯಾರೂ ನೋಡಿಲ್ಲ ಇನ್ನೂ. ಈ ರೀತಿ ಹೇಳಿ ಬಾಕಿಗಳು ಜಗತ್ತಿನ ತುಂಬ ಸಾಲವನ್ನು ತಗೊಂಡ್ಬರ್ತಾ ಇದ್ದಾರೆ. ಸೊ ಈಗಲೂ ಅದೇ ಸ್ಕೀಮಾ ಅನ್ನೋ ಪ್ರಶ್ನೆ ಇದೆ. ಒಂದು ವೇಳೆ ತೈಲ ಸಿಕ್ಕರೂ ಕೂಡ ಅದನ್ನು ಎಷ್ಟರ ಮಟ್ಟಿಗೆ ತೆಗೆಯೋಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ಖೈಬರ್ ಅನ್ನೋದು ಪಾಕ್ನಿಂದ ಕೈ ಜಾರ್ತಿರೋ ಭೂಮಿ. ಪಾಕ್ ತಾಲಿಬಾನಿಗಳು ದಿನ ಬೆಳಗಾದ್ರೆ ದಾಳಿ ಮಾಡ್ತಾರೆ. ಅಲ್ಲಿ ತೈಲ ಬಾವಿಗಳನ್ನು ತೋಡಿದ್ರೆ TTPಗಳು ಬಂದು ಇವ್ರಿಗೆ ಬಾವಿ ತೋಡ್ತಾರಲ್ಲಿ. ನೆಮ್ಮದಿಯಾಗಿ ಅಲ್ಲಿ ಹೂಡಿಕೆ ಮಾಡೋಕ್ಕೆ ಯಾವ ಕಂಪ್ನಿನೂ ಬರಲ್ಲ. ಆ ರೀತಿ ಪಾಕ್ ತಾಲಿಬಾನಿಗಳು ಬಿಡೋದಿಲ್ಲ ಮಾಡೋಕ್ಕೆ. ಇನ್ನೊಂದು ಕಡೆ ಇದೇ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಪಾಕಿಸ್ತಾನ ಅಪಾಯಕಾರಿ ಆದೇಶ ಕೊಟ್ಟಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಬೇಕು. ಹೀಗಾಗಿ ಕಣಿವೆ ಭಾಗದಲ್ಲಿ ವಾಸಿಸ್ತಿರೋ
1.5 ಲಕ್ಷ ಜನ ಜಾಗ ಖಾಲಿ ಮಾಡ್ಕೊಂಡು ತೊಲಗಿ ಅಂತ ಡೆಡ್ಲೈನ್ ಕೊಟ್ಟಿದೆ. ಈಗ ಆಲ್ರೆಡಿ ಸುಮಾರು 80,000 ಜನ ಕೈಗೆ ಸಿಕ್ಕಿದ್ದನ್ನು ಗಂಟುಮುಟ್ಟೆ ಕಟ್ಕೊಂಡು ಕಾಲ್ಗೆತ್ತಿದ್ದಾರೆ. ಕೊರಿಯೋ ಚಳಿಯಲ್ಲಿ ಪೇಶಾವರದ ಕಡೆಗೆ ವಲಸೆ ಹೋಗ್ತಿದ್ದಾರೆ. ಅನೇಕ ಜನ ಚಳಿಗೆ ಅಪಘಾತಕ್ಕೆ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಇದು ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಅಥವಾ ಜನರ ವಿರುದ್ಧನ ಅಂತ ಹೇಳಿ ಸ್ಥಳೀಯರು ಪಾಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೆಲ್ಲದರ ನಡುವೆ ಇದೇ ಖೈಬರ್ನ ಡೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯಲ್ಲಿ ದೊಡ್ಡ ದಾಳಿಯಾಗಿದೆ. ಮದುವೆ ವೇಳೆ ಮದುವೆ ಹಾಲ್ಗೆ ನುಗ್ಗಿದ ದಾಳಿಕೋರ ತನ್ನಂತಾನು ಸ್ಫೋಟಿಸ್ಕೊಂಡ್ಬಿಟ್ಟ. 7 ಜನರ ಪ್ರಾಣ ಹೋಗಿದೆ, 25 ಜನ ಗಾಯಗೊಂಡಿದ್ದಾರೆ. ಸರ್ಕಾರದ ಪರ ಇದ್ದ ವ್ಯಕ್ತಿಯಾಗಿದ್ದ ನೂರ್ ಆಲಂ ಮೆಹಸೂದ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ಈ ದಾಳಿಯಾಗಿದೆ. ಯಾವುದೇ ಸಂಘಟನೆ ದಾಳಿ ಹೊಣೆಯನ್ನ ಇನ್ನೂ ಹೊತ್ಕೊಂಡಿಲ್ಲ. ಪಾಕ್ ಸೇನೆ ಈಗ ಆಪರೇಷನ್ ಶುರು ಮಾಡಿದೆ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಮತ್ತೆ ಹೆಚ್ಚಾಗಿದೆ. ಇರಾನ್ ಸುತ್ತ ಸೇನಾ ಬಲೆ ಹೆಣಿತಾ ಇರೋ ಅಮೆರಿಕಗೆ ಇರಾನ್ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ನಮ್ಮ ಮೇಲೆ ಸಣ್ಣ ದಾಳಿ ಆದ್ರೂ ಅದನ್ನ ಪೂರ್ಣ ಪ್ರಮಾಣದ ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ಇರಾನ್ ಹೇಳಿದೆ. ಮಿಡಲ್ ಈಸ್ಟ್ಗೆ ಅಮೆರಿಕದ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಮತ್ತು ಬೇರೆ ಬೇರೆ ಮಿಲಿಟರಿ ಅಸೆಟ್ಸ್ ಬರ್ತಾ ಇವೆ. ಇದನ್ನ ನಮ್ಮ ವಿರುದ್ಧ ಅಲ್ಲ ಅಂತ ಅನ್ಕೊಂಡಿದೀವಿ. ಒಂದು ವೇಳೆ ಮುಖಾಮುಖಿಯಾಗೋ ಪರಿಸ್ಥಿತಿ ಬಂದ್ರೆ ನಮ್ಮ ಸೇನೆ ಕೂಡ ರೆಡಿ ಇದೆ. ಅದಕ್ಕಾಗಿ ಇಡೀ ಇರಾನ್ ಹೈ ಅಲರ್ಟ್ ನಲ್ಲಿ ಇಟ್ಕೊಂಡಿದ್ದೀವಿ ನಾವು ಅಂತ ಇರಾನ್ ಆಡಳಿತ ಖಾಮೆನಿಗಳ ಆಡಳಿತ ಹೇಳಿದೆ. ಅಲ್ಲದೆ ಈ ಬಾರಿ ಅಮೆರಿಕ ಮತ್ತು ಇಸ್ರೇಲ್ ಯಾವುದೇ ರೀತಿ ದಾಳಿ ಮಾಡಿದ್ರು ನಾವು ಅದನ್ನ ಪೂರ್ಣ ಪ್ರಮಾಣದ ಯುದ್ಧ ಅಂತ ಪರಿಗಣಿಸ್ತೇವೆ. ಅದು ಲಿಮಿಟೆಡ್, ಅನ್ಲಿಮಿಟೆಡ್, ಸರ್ಜಿಕಲ್, ಕೈನೆಟಿಕ್ ಅಥವಾ ಬೇರೆ ಹೆಸರಿಟ್ಟರು ಕೂಡ ಏನೇ ಆಕ್ಷನ್ ತಗೊಂಡ್ರು ಕೂಡ ನಾವು ಫುಲ್ ಯುದ್ಧ ಅಂತ ಪರಿಗಣಿಸಿ ಉತ್ತರ ಕೊಡ್ತೀವಿ ಅಂತ ಬೆದರಿಸೋಕೆ ಪ್ರಯತ್ನ ಪಡ್ತಾ ಇದೆ ಇರಾನ್. ಇತ್ತ ಇಸ್ರೇಲ್ ಕೂಡ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಏನಾದರೂ ದಾಳಿ ಮಾಡಿದ್ರೆ ನಾವು ಅದಕ್ಕೆ 7 ಪಟ್ಟು 7x ರಿಟಾಲಿಯೇಷನ್ ತಿರುಗೇಟು ಕೊಡ್ತೀವಿ ಅಂತ ಇಸ್ರೇಲ್ನ ಹಣಕಾಸು ಮಂತ್ರಿ ನೀರ್ ಬಾರ್ಕತ್ ಹೇಳಿದ್ದಾರೆ. ಈಗ ಆಲ್ರೆಡಿ ಇರಾನ್ ಮೇಲೆ ದಾಳಿ ಮಾಡಿ ಪಾಠ ಕಲಿಸಿದೀವಿ ಒಂದ್ಸಲ, ಇನ್ ಮುಂದೆ ಕೂಡ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಹೇಳಿ ಇಸ್ರೇಲ್ ಏನ್ ಹೇಳ್ತಿದೆ ಅಂದ್ರೆ ನಾವೀಗ ಯುದ್ಧಕ್ಕೆ ಬರ್ತಾ ಇಲ್ಲ, ಅಮೆರಿಕ ಬರೋದು. ಆ ಟೈಮ್ನಲ್ಲಿ ನಮ್ಮನ್ನು ಯುದ್ಧ ಕೇಳಿದ್ರೆ ನಾವು ಸುಮ್ಮನಿರಲ್ಲ ಅನ್ನೋ ಅರ್ಥದಲ್ಲಿ ಇಸ್ರೇಲ್ ಮಾತಾಡ್ತಾ ಇದೆ. ಇನ್ನೊಂದ್ ಕಡೆ ಪಾಕಿಸ್ತಾನಕ್ಕೆ ಇಸ್ರೇಲ್ ಶಾಕ್ ಕೊಟ್ಟಿದೆ. ಗಾಜಾಗೆ ಪಾಕ್ ಸೇನೆ ಬರೋಕೆ ನಾವು ಬಿಡಲ್ಲ ಅಂತ ಹೇಳಿದೆ. ಇತ್ತೀಚೆಗೆ ಟ್ರಂಪ್ ರ ಗಾಜಾ ಬೋರ್ಡ್ ಆಫ್ ಪೀಸ್ಗೆ ಪಾಕ್ ಕೂಡ ಸೈನ್ ಹಾಕಿತ್ತು. ಒಂದ್ ರೀತಿ ಫೌಂಡಿಂಗ್ ಮೆಂಬರ್ ಅನ್ನೋ ತರ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪೋಸ್ ಕೊಟ್ಟಿದ್ರು. ಪಾಕಿಸ್ತಾನದ ಒಳಗಡೆ ವಿರೋಧ ಇದ್ರೂ ಕೂಡ ಮುನೀರ್ ಮತ್ತು ಶಹಬಾಜ್ ಸೇರ್ಕೊಂಡು ಟ್ರಂಪ್ ಹೇಳಿದಕ್ಕೆಲ್ಲ ಕುಣಿತಾ ಇದ್ದಾರೆ. ಈಗ ಇದನ್ನ ಇಸ್ರೇಲ್ ವಿರೋಧಿಸಿದೆ. ಪಾಕ್ನಂತ ಉಗ್ರ ರಾಷ್ಟ್ರಕ್ಕೆ ಗಾಜಾದಲ್ಲಿ ಜಾಗ ಇಲ್ಲ ಅಂತ ಇಸ್ರೇಲ್ ಸಚಿವ ನೀರ್ ಬಾರ್ಕತ್ ಹೇಳಿದ್ದಾರೆ. ಭಯೋತ್ಪಾದನೆಯನ್ನು ಬೆಂಬಲಿಸೋ ಯಾವ ರಾಷ್ಟ್ರಕ್ಕೂ ಕೂಡ ಜಾಗ ಕೊಡಲ್ಲ. ಅದರಲ್ಲಿ ಪಾಕಿಸ್ತಾನ ಕೂಡ ಇದೆ. ಟರ್ಕಿ, ಕತರ್, ಪಾಕಿಸ್ತಾನ ಇವರೆಲ್ಲ ಗಾಜಾದ ಜಿಹಾದಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇವ್ರನ್ನ ನಮ್ಮ ಪಕ್ಕದಲ್ಲಿ ನೆಲೆಯೂರಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಸ್ರೇಲ್ನವರು. ಇನ್ನು ಟ್ರಂಪ್ ರ ಗ್ರೀನ್ಲ್ಯಾಂಡ್ ಆಸೆ ದಿನ ದಿನಕ್ಕೂ ತೀವ್ರವಾಗ್ತಿದೆ. ಈಗ ಗ್ರೀನ್ಲ್ಯಾಂಡ್ ವಿಚಾರವಾಗಿ ಅಮೆರಿಕದ ವೈಟ್ ಹೌಸ್ ವಿವಾದಿತ ಪೋಸ್ಟ್ ಹಾಕೊಂಡಿದೆ. ಇದರಲ್ಲಿ ಅಮೆರಿಕ ಅಧ್ಯಕ್ಷ ಮತ್ತು ಪೆಂಗ್ವಿನ್ ಜೋಡಿಯಾಗಿ ಹೋಗ್ತಿರೋದು ಕಂಡುಬಂದಿದೆ. ಪೆಂಗ್ವಿನ್ ಕೈಯಲ್ಲಿ ಅಮೆರಿಕ ಧ್ವಜ ಕೂಡ ಇದೆ. ಆದರೆ ವೈಟ್ ಹೌಸ್ನ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಸಿದೆ. ಅಮೆರಿಕಾಗೆ ಇಷ್ಟು ಪರಿಜ್ಞಾನ ಇಲ್ವಾ ಅಂತ ಕೇಳ್ತಿದ್ದಾರೆ. ಯಾಕಂದರೆ ಗ್ರೀನ್ಲ್ಯಾಂಡ್ನಲ್ಲಿ ಪೆಂಗ್ವಿನ್ಗಳೇ ಇಲ್ಲ. ಗ್ರೀನ್ಲ್ಯಾಂಡ್ ಇರೋದು ಉತ್ತರ ಗೋಳಾರ್ಧದಲ್ಲಿ, ಆದರೆ ಪೆಂಗ್ವಿನ್ಗಳಿರೋದು ದಕ್ಷಿಣ ಗೋಳಾರ್ಧದ ಅಂಟಾರ್ಟಿಕಾದಲ್ಲಿ ಅಂತ ಟ್ರೋಲ್ ಮಾಡಲಾಗ್ತಿದೆ. ಟ್ರಂಪ್ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ, ಟ್ರೋಲ್ ಎಲ್ಲ. ಇನ್ನು ಡೆನ್ಮಾರ್ಕ್ PM ಮ್ಯಾಟೆ ಫ್ರೆಡ್ರಿಕ್ಸನ್ ಗ್ರೀನ್ಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ. ಪರಿಸ್ಥಿತಿ ಇನ್ನೂ ಸೀರಿಯಸ್ ಆಗೇ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋಕೆ ಇಷ್ಟ ಇದೆ, ಮೊದಲಿಂದಲೂ ನಾವು ಇದನ್ನ ಹೇಳ್ತಾನೆ ಬಂದಿದ್ದೀವಿ, ಆದರೆ ನಾವು ದೇಶವನ್ನು ಬಿಟ್ಕೊಡಲ್ಲ. ಮಿತ್ರ ರಾಷ್ಟ್ರಕ್ಕೆ ಬೆದರಿಕೆ ಹಾಕೋದು ತುಂಬಾ ಸೀರಿಯಸ್ ಸಿಚುವೇಶನ್ ಅಂತ ಡೆನ್ಮಾರ್ಕ್ PM ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ದಕ್ಷಿಣ ಭಾರತದ ಬ್ಯೂಟಿಫುಲ್ ಪ್ರವಾಸ ಮಾಡಬೇಕು ಅಂತಿದ್ರೆ ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ ಹಾಗೂ ಪದ್ಮನಾಭ ಸ್ವಾಮಿ ದರ್ಶನ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ 7 ಸೈನ್ಸ್ ಟೂರಿಸಂ ಕಡೆಯಿಂದ. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ ಸೀಟ್ ಬುಕ್ ಮಾಡಿ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ನಡುವೆ ವಾಕ್ ಸಮರ ಶುರುವಾಗಿದೆ. ಟ್ರಂಪ್ 2001ರಲ್ಲಿ ಅಫ್ಘಾನಿಸ್ತಾನದಲ್ಲಿ ನಡೆದ ದಾಳಿಯಲ್ಲಿ ನ್ಯಾಟೋ ಪಡೆಗಳು ಫ್ರಂಟ್ ಲೈನ್ನಲ್ಲಿ ಹೋರಾಡಲಿಲ್ಲ, ಅವಾಯ್ಡ್ ಮಾಡಿದ್ವು ಅಂತ ಹೇಳಿದರು. ಇದಕ್ಕೆ ಸ್ಟಾರ್ಮರ್ ಕೆಂಡವಾಗಿದ್ದಾರೆ. ಇದು ದೊಡ್ಡ ಇನ್ಸಲ್ಟ್. ಅಫ್ಘಾನಿಸ್ತಾನದಲ್ಲಿ ನ್ಯಾಟೋ ಪಡೆಗಳು ಸುಮ್ಮನೆ ಕೂತಿರಲಿಲ್ಲ. ಬ್ರಿಟನ್ನ 457 ಯೋಧರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಸಾವಿರಾರು ಸೈನಿಕರು ಗಾಯಗೊಂಡಿದ್ದಾರೆ. ಟ್ರಂಪ್ಗೆ ಇದು ಕಾಣೋದಿಲ್ವಾ, ಗೊತ್ತಿಲ್ಲ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಇದು ದೊಡ್ಡ ಅಪಮಾನ. ಇದು ಪ್ರಾಣ ತ್ಯಾಗ ಮಾಡಿರೋ ಯೋಧರಿಗೆ ಮತ್ತು ಅವರ ಕುಟುಂಬಕ್ಕೆ ತೋರೋ ಅಗೌರವ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ ರಾಷ್ಟ್ರಗಳ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಸಂಘರ್ಷದಲ್ಲಿ ಅಮೆರಿಕಾಗೋಸ್ಕರ ಫೈಟ್ ಮಾಡಿ ಅಂತ ಸ್ಟಾರ್ಮರ್ ನೇರವಾಗಿ ಟ್ರಂಪ್ ಮೇಲೆ ಆಕ್ರೋಶ ಹೊರ ಹಾಕಿದ್ದಾರೆ. ಮೊನ್ನೆ ತನಕ ಟ್ರಂಪ್ ಟ್ಯೂನ್ಗೆ ನರ್ತಿಸೋಕೆ ಪ್ರಯತ್ನ ಪಡ್ತಾ ಇದ್ರು. ಸ್ಟಾರ್ಮರ್ ಫುಲ್ ನರ್ತಿಸ್ತಾ ಇದ್ರು, ಅವ್ರು ಹೇಳಿದಂಗೆ ಕೇಳ್ತೀವಿ ಅಂತ. ಈಗ ಕಡೆಗೂ ಅನಿವಾರ್ಯತೆ ಬಂದಿದೆ ಅವರಿಗೆ. ಇನ್ನು ಬ್ರಿಟನ್ನ ರಿಫಾರ್ಮ್ UK ಪಾರ್ಟಿಯ ಲೀಡರ್ ನೈಜಲ್ ಫರಾಜ್ ಟ್ರಂಪ್ಗೆ ಜಾಡಿಸಿದ್ದಾರೆ. ಸುಮಾರು 20 ವರ್ಷ ನಮ್ಮ ಪಡೆಗಳು ಅಮೆರಿಕದೊಂದಿಗೆ ಅಫ್ಘಾನಿಸ್ತಾನದಲ್ಲಿ ಹೋರಾಡಿವೆ, ಟ್ರಂಪ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಇವರು ಕೂಡ ಹೇಳಿದ್ದಾರೆ. ಆದರೆ ಟ್ರಂಪ್ ಹೇಳಿಕೆಯನ್ನು ವೈಟ್ ಹೌಸ್ ಸಮರ್ಥಿಸಿಕೊಂಡಿದೆ. ನಮ್ಮ ಅಧ್ಯಕ್ಷ ಟ್ರಂಪ್ ಹೇಳಿದ್ದು ಸರಿ, ಎಲ್ಲ ರಾಷ್ಟ್ರಗಳಿಗಿಂತ ನ್ಯಾಟೋಗೆ ನಮ್ಮ ಕೊಡುಗೆ ಜಾಸ್ತಿ ಇದೆ ಅಂತ ವೈಟ್ ಹೌಸ್ ವಕ್ತಾರೆ ಟೇಲರ್ ರೋಜರ್ಸ್ ಹೇಳಿದ್ದಾರೆ. ಅಮೆರಿಕದ ಮಿತ್ರರಿಗೆಲ್ಲ ಇವಾಗ ಅರ್ಥ ಆಗ್ತಿದೆ. ಏನಾಗಿತ್ತು ಗೊತ್ತಾ, 2001ರಲ್ಲಿ ಅಮೆರಿಕದ ಅವಳಿ ಕಟ್ಟಡದ ಮೇಲೆ ಜಾಗತಿಕ ಉಗ್ರರು ದಾಳಿ ಮಾಡಿ ವಿಮಾನ ನುಗ್ಗಿಸಿ ಎಲ್ಲ ಬೀಳಿಸಿದ್ರಲ್ಲ, ಆಗ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧ ಯುದ್ಧಕ್ಕೆ ಹೊರಟಾಗ, ಜಾಗತಿಕ ಉಗ್ರರನ್ನು ಮಟ್ಟ ಹಾಕ್ತೀವಿ ಅಂತ ಹೊರಟಾಗ
ನ್ಯಾಟೋ ಹೆಲ್ಪ್ ಕೇಳ್ತು, ನ್ಯಾಟೋ ಜೊತೆ ಹೋಗೋಣ ಅಂಥೇಳಿ. ನ್ಯಾಟೋ ರಾಷ್ಟ್ರಗಳೆಲ್ಲ ಹೆಲ್ಪ್ ಮಾಡಿ ಒಟ್ಟಿಗೆ ಹೋಗಿ ಫೈಟ್ ಮಾಡಿದ್ರು. 20 ವರ್ಷ ಸಂಘರ್ಷ ನಡೆದಿತ್ತು. ಮಿತ್ರ ರಾಷ್ಟ್ರಗಳ 106 ಜನ ಕೂಡ ಅವಾಗ ಪ್ರಾಣ ಕಳ್ಕೊಂಡಿದ್ರು. ಇನ್ನು ಅಮೆರಿಕ ಮತ್ತು ಕೆನಡಾ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ನನ್ನ ಮಾತನ್ನೇನಾದರೂ ನೀವು ಕೇಳದೇ ಇದ್ದರೆ ಚೈನಾ ನಿಮ್ಮನ್ನು ತಿಂದು ಹಾಕುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ಗೆ ನಾವು ಗೋಲ್ಡನ್ ಡೋಮ್ ಮೂಲಕ ರಕ್ಷಣೆ ಕೊಡೋಕೆ ಹೊರಟಿದ್ದೇವೆ. ನಮ್ಮ ಗೋಲ್ಡನ್ ಡೋಮ್ ಕೆನಡಾಗೂ ರಕ್ಷಣೆ ಕೊಡುತ್ತೆ. ಅದಕ್ಕೆ ಅವರು ವಿರೋಧ ಮಾಡ್ತಿದ್ದಾರೆ. ಅವರು ಚೀನಾ ಜೊತೆ ಕ್ಲೋಸ್ ಆಗ್ತಿದ್ದಾರೆ. ಆದರೆ ಕೆನಡಾವನ್ನು ಚೀನಾ 1 ವರ್ಷದಲ್ಲಿ ತಿಂದು ಹಾಕುತ್ತೆ ಅನ್ನೋ ಬೆದರಿಕೆ ಬಿಟ್ಟಿದ್ದಾರೆ. ಇತ್ತೀಚೆಗೆ ಕೆನಡಾದವರು ನಮ್ಮ ಫ್ರೀ ಬೀಸ್ನಿಂದಲೇ ಬದುಕ್ತಿದ್ದಾರೆ ಅಂತ ಟ್ರಂಪ್ ಹೇಳಿದರು. ಇದಕ್ಕೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ತಿರುಗೇಟು ಕೊಟ್ಟಿದ್ರು. ಈಗ ನೆಕ್ಸ್ಟ್ ಈ ಹಂತಕ್ಕೆ ಹೋಗ್ತಾ ಇದೆ ವಿಚಾರ. ಇನ್ನು ಇದೇ ಟ್ರಂಪ್ ಮುಂದಿನ ಏಪ್ರಿಲ್ನಲ್ಲಿ ಚೈನಾ ಪ್ರವಾಸ ಕೈಗೊಳ್ಳೋದಾಗಿ ಘೋಷಿಸಿದ್ದಾರೆ. ನಾನು ಶಿ ಜಿನ್ಪಿಂಗ್ರನ್ನ ಭೇಟಿಯಾಗೋಕೆ ಎದುರು ನೋಡ್ತಾ ಇದ್ದೀನಿ. ಈ ವರ್ಷದ ಕೊನೆಗೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ರನ್ನ ಅಮೆರಿಕಾಗೆ ಆಹ್ವಾನಿಸ್ತಾ ಇದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಕೋವಿಡ್ ಟೈಮ್ನಲ್ಲಿ ಹದಗೆಟ್ಟಿದ್ದ ಸಂಬಂಧ ಈಗ ಸುಧಾರಿಸ್ತಾ ಇದೆ. ಚೀನಾ ಅಮೆರಿಕದಿಂದ ದೊಡ್ಡ ಪ್ರಮಾಣದಲ್ಲಿ ಸೋಯಾಬೀನ್ ಖರೀದಿ ಮಾಡ್ತಿದೆ. ಇದರಿಂದ ನಮ್ಮ ರೈತರಿಗೆ ಒಳ್ಳೆಯದಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಯುಕ್ರೇನ್ ಯುದ್ಧ ನಿಲ್ಲಿಸುವ ಸಂಬಂಧ ಅಮೆರಿಕ, ರಷ್ಯಾ, ಯುಕ್ರೇನ್ ನಡುವೆ ತ್ರಿಪಕ್ಷೀಯ ಮಾತುಕತೆ ನಡೆದಿದೆ. UAEನಲ್ಲಿ ಈ ಮೀಟಿಂಗ್. ಆದರೆ ಮೊದಲ ದಿನ ಯಾವುದೇ ಪ್ರಯೋಜನ ಆಗಿಲ್ಲ. ಡಾನ್ಬಾಸ್ ಪ್ರದೇಶದ ವಿಚಾರದಲ್ಲಿ ರಷ್ಯಾ ಇದನ್ನು ಫುಲ್ ಬಿಟ್ಕೊಡ್ಬೇಕಂತ ಏನು ಕೇಳ್ತಿದೆ. ಅದರಲ್ಲಿ ಇಕ್ಕಟ್ಟು ಹಾಗೆ ಮುಂದುವರೆದಿದೆ. ಯುಕ್ರೇನ್ ಸೇನೆ ಡಾನ್ಬಾಸ್ ಪ್ರಾಂತ್ಯವನ್ನು ಸಂಪೂರ್ಣವಾಗಿ ಬಿಟ್ಕೊಡ್ಬೇಕು, ಆಗ ಮಾತ್ರ ಯುದ್ಧ ನಿಲ್ಲಿಸ್ತೀವಿ ಅಂತ ರಷ್ಯಾ ಪಟ್ಟು ಹಿಡಿದಿದೆ. ಆದರೆ ಯುಕ್ರೇನ್ ಆಗಲ್ಲ ಅಂತ ಹೇಳ್ತಾ ಇದೆ. 2ನೇ ದಿನ ಶನಿವಾರ ಕೂಡ ಡಿಸ್ಕಷನ್ ಮುಂದುವರೆದಿದೆ. ಇನ್ನೊಂದು ಕಡೆ ಈ ಸಭೆ ಟೈಮ್ನಲ್ಲಿ ರಷ್ಯಾ ಯುಕ್ರೇನ್ ರಾಜಧಾನಿ ಕಿಯೇವ್ ಮೇಲೆ ಡ್ರೋನ್ ಮತ್ತು ಮಿಸೈಲ್ ಮಳೆಗರೆದಿದೆ. ಹೀಗಾಗಿ ಹಲವು ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಒಂದು ಕಡೆ ಮಾತುಕತೆ, ಮತ್ತೊಂದು ಕಡೆ ದಾಳಿ ಕೂಡ ನಡೆಸ್ತಾ ಇದ್ದೀರಾ ಅಂತ ಯುಕ್ರೇನ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪಕ್ಕದ ಬಾಂಗ್ಲಾದೇಶ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ. ನಾವು ಬಾಂಗ್ಲಾವನ್ನು ಮತ್ತೊಂದು ಪಾಕಿಸ್ತಾನ ಆಗೋಕೆ ಬಿಡಲ್ಲ ಅಂತ ಬಾಂಗ್ಲಾದ ಮೇನ್ ಇಸ್ಲಾಮಿಕ್ ಪಾರ್ಟಿ ಜಮಾತೆ ಇಸ್ಲಾಮಿ ಪಾರ್ಟಿ ಮುಖ್ಯಸ್ಥ ಶಫೀಕುರ್ ರೆಹಮಾನ್ ಹೇಳಿದ್ದಾರೆ. ಮುಂದಿನ ಎಲೆಕ್ಷನ್ನಲ್ಲಿ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಬಾಂಗ್ಲಾಗೆ ಇರುತ್ತೆ. ನಾವು ಇನ್ನೊಂದು ಪಾಕಿಸ್ತಾನ, ಮತ್ತೊಂದು ಅಫ್ಘಾನಿಸ್ತಾನ ಅಥವಾ ಇರಾನ್ ಆಗೋಕ್ಕೆ ಬಿಡೋದಿಲ್ಲ. ಬಾಂಗ್ಲಾವನ್ನು ನಾವು ಮಾನವೀಯ ರಾಷ್ಟ್ರ ಮಾಡ್ತೀವಿ, ಎಲ್ಲ ಧರ್ಮದ ಜನರಿಗೆ ಸಮಾನ ಹಕ್ಕುಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಳ್ಳು ಭರವಸೆ ಕೊಟ್ಟು ಓಟ್ ಕೇಳಲ್ಲ, ಅಧಿಕಾರಕ್ಕೆ ಬಂದರೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತೀವಿ ಅಂತ ಹೇಳಿಕೆಯನ್ನು ರ್ಯಾಲಿಯಲ್ಲಿ ಹೇಳಿದ್ದಾರೆ ಇವರು. ಇನ್ನು ಭಾರತದಲ್ಲಿರೋ ಬಾಂಗ್ಲಾ ನಾಯಕ ಶೇಖ್ ಹಸೀನಾ ಮತ್ತೆ ಪ್ರತ್ಯಕ್ಷರಾಗಿ ಯೂನುಸ್ ವಿರುದ್ಧ ಕಿಡಿಕಾರಿದ್ದಾರೆ. ಆಡಿಯೋ ಸಂದೇಶವನ್ನು ನೀಡಿದ್ದಾರೆ. ಯೂನುಸ್ ಒಬ್ಬ ಕೊಲೆಗಾರ, ಫ್ಯಾಸಿಸ್ಟ್, ಬಾಂಗ್ಲಾವನ್ನು ಭಯೋತ್ಪಾದನೆಗೆ ತಳ್ತಾ ಇದ್ದಾನೆ ಅಂತ ಹೇಳಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಆತನ ಆಡಳಿತವನ್ನು ಕಿತ್ತೋಗಿರಿ ಅಂತ ತಮ್ಮ ಬೆಂಬಲಿಗರಿಗೆ ಕರೆ ಕೊಟ್ಟಿದ್ದಾರೆ. ಇನ್ನು ಆಫ್ರಿಕನ್ ರಾಷ್ಟ್ರ ಉಗಾಂಡಾದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಈವರೆಗೆ ವಿರೋಧ ಪಕ್ಷದ 30 ಜನರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. 2,000ಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಉಗಾಂಡ ಸೇನೆ ಮುಖ್ಯಸ್ಥ ಮಹೂಜಿ ಖೈನರುಗುಬಾ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಯವೆರಿ ಮುಸೆವೆನಿ 7ನೇ ಬಾರಿಗೆ ಗೆದ್ದಿದ್ರು. ಈ ಯವೆರಿ ಬೇರೆ ಯಾರೂ ಅಲ್ಲ, ಈ ಸೇನಾ ಮುಖ್ಯಸ್ಥನ ಅಪ್ಪ ಅಧ್ಯಕ್ಷ, ಮಗ ಆರ್ಮಿ ಚೀಫ್. ಸೊ ಈ ಎಲೆಕ್ಷನ್ನಲ್ಲಿ ದೊಡ್ಡ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ವಿಪಕ್ಷ ನಾಯಕ ಬಾಬಿ ವೈನ್ ಅವರ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ರು. ಅದಕ್ಕೆ ಸಿಡಿದು ಬಿದ್ದಿರೋ ಮಗ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಅಂತ ಹೇಳಿ ಜನರ ಮೇಲೆ ಗುಂಡು ಹಾರಿಸಿದ್ದಾರೆ. ವಿಪಕ್ಷಗಳಿಗೆ ಸೇರಿದ 2,000 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಉಗಾಂಡದ ಹೊಸ ಅಧ್ಯಕ್ಷನಿಗೆ 81 ವರ್ಷ. 1986ರಿಂದ ಇವರೇ ಅಧಿಕಾರದಲ್ಲಿದ್ದಾರೆ. ಇವರ ಹೆಂಡತಿ ಕೂಡ ಮಂತ್ರಿಯಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮೆಂಬರ್ ಓನ್ಲಿ ಬಿಸ್ನೆಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಎಲ್ಲ ಸ್ಪೆಷಲ್ ವೀಡಿಯೋಸ್ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.